ಈ ಚೈನೀಸ್ ಮೆಡಿಸಿನ್ ಅಲ್ಲಿ ಸ್ಟಮಕ್ ಏನಂತ ಕರೀತಾರೆ ಗೊತ್ತಾ? ಇಟ್ ಇಸ್ ದ ಬಾಟಮ್ ಆಫ್ ದಿ ವ್ಯಾಲಿ ಅಂತ ಕರೀತಾರೆ. ಅಂದ್ರೆ ಆ ಬೆಟ್ಟದ ಬುಡ ಇರುತ್ತಲ್ವಾ, ಹಂಗಿರ್ಬೇಕು ಸ್ಟಮಕ್. ಬೆಟ್ಟದ ಬುಡ ಹೆಂಗಿರುತ್ತೆ ಗೊತ್ತಾ? ತೇವವಾಗಿರುತ್ತೆ, ಆ ಜೊಂಡು ಹುಲ್ಲೆಲ್ಲ ಬೆಳೆದಿರ್ತೈತೆ, ನೀರಾಗಿರ್ತೈತೆ, ಆ ನೀರೆಲ್ಲ ಅಲ್ಲಿಗೆ ಬಂದು. ಅದೇ ಥರ ಸ್ಟಮಕ್ಕು ಆ ಒದ್ದೆ ಆಗಿರ್ಬೇಕು, ನೀರಾಗಿರ್ಬೇಕು. ನಮ್ಮ ಈಗಿನ ಜನ್ರೇಷನ್ ಏನು ಮಾಡ್ಬಿಟ್ಟಿದ್ದಾರೆ ಅಂದರೆ, ಆ ಒದ್ದೆನೆಲ್ಲ ತೆಗೆದ್ಬಿಟ್ಟು ಡ್ರೈ ಮಾಡ್ಬಿಟ್ಟಿದ್ದಾರೆ. ಹೆಂಗೆ ಗೊತ್ತಾ? ಎಲ್ಲ ಕರ್ದಿರೋದೇ ತಿನ್ನೋದು. ನಮ್ಮ ಹುಡುಗ ಇದ್ದಾನೆ ಇಲ್ಲಿ, ಚಿಕನ್ ಡ್ರೈ ಪೀಸ್ ಇಲ್ಲಂದ್ರೆ ಊಟನೇ ಸೇರಲ್ಲ ನಮಗೆ. ಸೊ ಎವ್ರಿಥಿಂಗ್ ಯು ಆರ್ ಡ್ರೈಯಿಂಗ್, ಎಲ್ಲ ಪಾಲಿಷ್ ಮಾಡ್ಬಿಡೋದು, ರಿಫೈನ್ ಮಾಡ್ಬಿಡೋದು. ಎಣ್ಣೆ ತಿನ್ನೋದೇ, ಒಂದು ಗಾಡಿಗೆ ಇಂಜಿನ್ ಆಯಿಲ್ ಯಾಕೆ ಹಾಕ್ತೀರಪ್ಪ? ಆ ಫ್ರಿಕ್ಷನ್ ಕಮ್ಮಿ ಆಗಲಿ ಅಂತ ತಾನೆ. ಕೊಬ್ಬರಿ ಎಣ್ಣೆ ಹಾಕ್ತೀರಾ? ಹಾಕಲ್ಲ. ಕ್ಯಾಶ್ ಆಯಿಲೇ ಹಾಕ್ತೀರಾ. ಯಾಕೆ ಹೇಳಿ? ವೈ? ಅದು ಜಿಡ್ಡಾಗಿರುತ್ತೆ ಅಂತ, ವಿಸ್ಕಾಸಿಟಿ ಜಾಸ್ತಿ ಇರುತ್ತೆ ಅಂತ. ನಾವು ಎಣ್ಣೆ ತಿನ್ನೋ ಉದ್ದೇಶನೂ ಅದೇ. ತುಂಬ ಕೆಲಸ ಮಾಡ್ತಿರ್ತೀವಿ, ಮೂವ್ ಮಾಡ್ತಿರ್ತೀವಿ, ಜಾಯಿಂಟ್ಸಿಗೆಲ್ಲ ಫ್ಲೂಯಿಡ್ ಬೇಕು, ಎಣ್ಣೆ ಅಂಶ ಬೇಕು. ಆ ಎಣ್ಣೆನ ತಿಕ್ಕಾಗಿರೋದು ತಿನ್ಬೇಕು ಚೆನ್ನಾಗಿ.